ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕರ್ನಾಟಕದಲ್ಲಿ ಕರೆದಿರುವಂತಹ ಜಾಬ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಕರ್ನಾಟಕ ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಪ್ಯೂನ್ ಪೋಸ್ಟ್ಗೆ ಕರೆದಿದ್ದಾರೆ, ಗ್ರೂಪ್ ಡಿ ಪೋಸ್ಟ್. ಓಕೆನಾ, 10ನೇ ಕ್ಲಾಸ್ ಅಥವಾ SSLC ಮಾಡಿದ್ರೆ ಸಾಕು ಸ್ನೇಹಿತರೆ. 27,000 ರೂಪಾಯಿಂದ ಹಿಡಿದು 46,000 ರೂಪಾಯಿವರೆಗೂ ವೇಕೆನ್ಸಿ ವೇತನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಲಾಸ್ಟ್ ಡೇಟ್ ಬಂದು 28 ಫೆಬ್ರವರಿ ಲಾಸ್ಟ್ ಡೇಟ್ ಇದೆ. ಬೆಂಗಳೂರಲ್ಲಿ ಕೆಲಸ ಇರುತ್ತೆ ಸ್ನೇಹಿತರೆ. ಆಫ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ನೋಡಿ, IGR ಕರ್ನಾಟಕ ಅಂತ ಕೂಡ ಕರೀತಾರೆ ಇದನ್ನ. ಓಕೆನಾ, ಸೊ ಪ್ಯೂನ್ಗೆ ಒಂದು ಪೋಸ್ಟ್ ಕರೆದಿರೋದು ಸ್ನೇಹಿತರೆ. 10th ಆಗಿದ್ರೆ ಸಾಕು ಸ್ನೇಹಿತರೆ. ಏಜ್ ಲಿಮಿಟ್ ಬಂದು 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ, ಹಾಗೆ ಇದನ್ನ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಅಥವಾ ಆಫ್ಲೈನ್ ಮುಖಾಂತರ. ಸೊ ಅದ್ರದ್ದು ನೋಟಿಫಿಕೇಶನ್ ಫಸ್ಟ್ ಚೆಕ್ ಮಾಡೋಣ ಸ್ನೇಹಿತರೆ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೋಡಿ, ನೋಂದಣಿ ಮತ್ತು ಮುದ್ರಿಕೆ ಇಲಾಖೆ. ಓಕೆನಾ, ಸೊ ಇದರಲ್ಲಿ ಕರೆದಿರುವಂತದ್ದು ಭಾರತ ಮಾಜಿ ಸೈನಿಕರು ಮತ್ತು ಪರಿಶಿಷ್ಟ ಸೇರಿದಂತ ಕೆಲವು ಗುಂಪುಗಳು ಸರ್ಕಾರಿ ಹುದ್ದೆಗಳಲ್ಲಿ ನ್ಯಾಯಯುತ ಪ್ರತಿನಿಧಿತ್ವವನ್ನು ಹೊಂದಲು ಸರ್ಕಾರವು ವಿವಿಧ ಮೀಸಲಾತಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇದೇನಂತ ಹೇಳಿದ್ರೆ ಮೀಸಲಾತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಾಯ್ದಿರಿಸುವ ಹುದ್ದೆಗಳಲ್ಲಿ ಭರ್ತಿಯಾಗಲಿದೆ, ಖಾಲಿ ಇರುವ ಹುದ್ದೆಗಳಿಗೆ. ಓಕೆನಾ, ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಈ ಒಂದು ಪೋಸ್ಟ್ ಕರೆದಿರೋದು ಅರ್ಜಿನ ನೀವು IGR karnataka.gov.in ಇಂದ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಡೌನ್ಲೋಡ್ ಏನ್ ಮಾಡಬೇಕು ಇದನ್ನ ನಾನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಫಾರ್ಮ್ ನ. ಓಕೆನಾ, ನೋಡಿ ಜವಾನರು 27,000ದಿಂದ ಹಿಡಿದು 46,000ವರೆಗೂ ಒಂದು ವೇಕೆನ್ಸಿ ಕರೆದಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಾಜಿ ಸೈನಿಕರಾಗಿದ್ದವರು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಹಾಗೆ ಗ್ರೂಪ್ ಡಿ ಹುದ್ದೆಗಳಾಗಿರುತ್ತೆ. SSLC ಆಗಿದ್ರೆ ಸಾಕು. ಸೊ 18ರಿಂದ ಹಿಡಿದು 40 ಏಜ್ ಲಿಮಿಟ್ ವರೆಗೂ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದ ನಂತರ ನೀವು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಮುಖ್ಯವಾಗಿ ಮಾಜಿ ಸೈನಿಕರಾಗಿದ್ರೆ ಅದೊಂದು ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಹಾಗೆ ನೀವು ಗ್ರಾಮಾಂತರ ಆಗಿದ್ರೆ ಆ ರೀತಿ ಇರುವಂತ ಎಲ್ಲದನ್ನು ನೀವು ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡುವಾಗ ಇಟ್ಕೊಂಡಿದ್ರೆ ಸಾಕು ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇನ್ನೂ ಏನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಓಕೆನಾ, ಲೇಟೆಸ್ಟ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು ಸ್ನೇಹಿತರೆ. ಇಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎರಡು. ಸೊ ಇವೆರಡು ಲಿಂಕ್ ಗಳಲ್ಲಿ ನೀವು ಜಾಯ್ನ್ ಆಗಬಹುದಾಗಿರುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ ಸ್ನೇಹಿತರೆ. ಓಕೆನಾ, ಸೊ ಅಪ್ಲಿಕೇಶನ್ ಫಾರ್ಮ್ ನೋಡೋದಾದ್ರೆ ನೋಡಿ, ಕರ್ನಾಟಕ ಸರ್ಕಾರ ನೋಂದಣಿ ಹಾಗೂ ಮುದ್ರಿಕಾ ಆಯುಕ್ತರು IGR karnataka.gov.in ಅರ್ಜಿ ನಮೂನೆ. ಸೊ ಮಾನ್ಯರತೆ ಒಟ್ಟು ಕೊಟ್ಟು ಅಧಿಸೂಚನೆ ಕ್ರಮಾಂಕ ಡ್ಯಾಶ್ ದಿನಾಂಕ ಡ್ಯಾಶ್ ಅನುಸಾರವಾಗಿ ಅಂತ ಇದೇನ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಇಲ್ಲಿ ಕೊಟ್ಟಿರುವಂತಹ ರಿಜಿಸ್ಟ್ರೇಷನ್ ನಂಬರ್, ಅಡ್ವರ್ಟೈಸ್ಮೆಂಟ್ ನಂಬರು, ಡೇಟು, ಇದಿಷ್ಟನ್ನು ನೀವು ಹಾಕ್ಬೇಕಾಗಿರುತ್ತೆ ಸರ್. ಇದು ಸಂಖ್ಯೆ, ಅಡ್ವರ್ಟೈಸ್ಮೆಂಟ್ ನಂಬರು, ದಿನಾಂಕ ಮತ್ತೆ ಗ್ರೂಪ್ ಡಿ ಜವಾನರ ಹುದ್ದೆಗೆ. ಓಕೆನಾ, ಇದಿಷ್ಟು ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗಿರುತ್ತೆ. ನಿಮ್ಮ ಫೋಟೋನ ಇಲ್ಲಿ ಪೇಸ್ಟ್ ಮಾಡಬೇಕು. ಹಾಗೆ ನಿಮ್ಮ ಹೆಸರು, ಅಂಚೆ ವಿಳಾಸ, ಹುಟ್ಟಿದ ದಿನಾಂಕ, ಊರು, ತಾಲೂಕು, ಲಿಂಗ, ಧರ್ಮ ಯಾವುದು, ಪರಿಶಿಷ್ಟ ಜಾತಿನ ಪಂಗಡನ ಅಂತ ಹೇಳ್ಬಿಟ್ಟು ಕೇಳಿರೋದು. ಓಕೆನಾ, ಸೊ ಅದಾದ ನಂತರ ಭಾರತ ಪೌರರ ಮತ್ತೆ ಅಂಗವಿಕಲರ, ಮಾಜಿ ಸೈನಿಕರ, ಸ್ಥಳೀಯ ಅಭ್ಯರ್ಥಿಗಳ ಯಾರು ಅಂತ ಹೇಳ್ಬಿಟ್ಟು ಕೇಳಿರೋದು. ಅನುಸೂಚನೆ ಪಂಗಡ, SC ST ಇದ್ರ ಬಗ್ಗೆ ಬರೀಬೇಕಾಗಿರುತ್ತೆ. ಅದಾದ ನಂತರ ನೀವು SSLC ಯಾವ ಇಯರ್ ಅಲ್ಲಿ ಉತ್ತೀರ್ಣರಾಗಿದ್ದು, ಎಷ್ಟು ಪರ್ಸೆಂಟೇಜ್ ಇದೆ, ಪಡೆದ ಅಂಕಗಳು, ಕನಿಷ್ಠ ನಿಗದಿತ ಅಂಕಗಳು, ಶೇಕಡ, ಇದಿಷ್ಟು ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದಂತರ ಹಿಂದೆ ಯಾವ್ದಾದ್ರು ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ ಹೌದು, ಅದಲ್ಲಿ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸಿ. ಓಕೆನಾ, ಸೊ ತಂದೆ ತಾಯಿ ಪೋಷಕರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರುತ್ತೆ. ತಂದೆ ಬದುಕಿದ್ದವರ ಹೆಸರು, ತಾಯಿ ಬದುಕಿದ್ರೆ ಅವ್ರ ಹೆಸರು, ಇಬ್ರು ಬದುಕಿಲ್ಲ ಅಂದ್ರೆ ಅವ್ರ ಪೋಷಕರ ವಿವರ, ಮತ್ತೆ ಮದುವೆ ಆಗಿದ್ರೆ ಪತ್ನಿ ಅಥವಾ ಪತಿಯ ಹೆಸರು ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಅದಷ್ಟ ಆದ ನಂತರ ನೀವು ಇದಿಷ್ಟು ನೀವು ಫುಲ್ ಚೆಕ್ ಮಾಡ್ಕೊಂಡು ಬರಿತಾ ಹೋಗ್ಬೇಕಾಗಿರುತ್ತೆ. ಫುಲ್ ಡೀಟೇಲ್ ಆಗಿ ಬರೆದು ನಿಮ್ಮ ಸೈನ್, ಸ್ಥಳ ಮತ್ತೆ ದಿನಾಂಕ ಬರಿಬೇಕಾಗಿರುತ್ತೆ. ಓಕೆನಾ, ಅದ ನಂತರ ನೀವು ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ. ಓಕೆನಾ, ಈ ಒಂದು ಪ್ರಮಾಣ ಪತ್ರ ಕೂಡ ನೀವು ಬರೆದು ನಡೆದ ಇದಿಷ್ಟು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಎಲ್ಲಿ ಕಳಿಸ್ಬೇಕು ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಓಕೆನಾ,
ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ, ಎಲ್ಲಿ ಕಳಿಸ್ಬೇಕು, ಏನ್ ಕತೆ ಇದು ಅಂತ ಹೇಳ್ಬಿಟ್ಟು. ಸೊ ಅರ್ಜಿ ಹುದ್ದೆಗಳು ಇಲ್ಲಿ ನೋಡಿ, ಅರ್ಜಿ ಮತ್ತು ಲಗತ್ತಿಗಳು ಹೊಂದಿರುವ ಲಕೋಟೆಯ ಮೇಲೆ ಬ್ಯಾಕ್ಲಾಗ್ ಗ್ರೂಪ್ ಡಿ ಜವಾನರು ಹುದ್ದೆಗೆ ಅರ್ಜಿ ಅಂತ ಇದನ್ನ ಬರಿಬೇಕು. ಸೊ ಸಬ್ಜೆಕ್ಟ್ ನ ಈ ಒಂದು ಬ್ಯಾಕ್ಲಾಗ್ ಗ್ರೂಪ್ ಡಿ ಹುದ್ದೆ ಅಂತ ಹೇಳ್ಬಿಟ್ಟು ಬರೆದು ದಪ್ಪ ಅಕ್ಷರಗಳಲ್ಲಿ ನಮೂದಿಸಿ ನೋಂದಣಿ ಮಹಾವ್ಯಾಪ್ತಿಕ್ಷರು ಮತ್ತು ಮುದ್ರಕ ಆಯುಕ್ತರ ಕಚೇರಿ 8ನೇ ಮಹಡಿ, ಕಂದಾಯ ಭವನ, ಕೆಜಿ ರೋಡ್, ಬೆಂಗಳೂರು 9 ಈ ವಿಳಾಸಕ್ಕೆ ನೀವು ತಲುಪಿಸತಕ್ಕದ್ದು. ಓಕೆನಾ. ಸೊ ಎಷ್ಟರೊಳಗಡೆ ಕಳಿಸ್ಬೇಕು ಅಂತ ಹೇಳಿದ್ರೆ 28 ಫೆಬ್ರವರಿ ಒಳಗಡೆ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರೋದಿಲ್ಲ, ಮತ್ತೆ ಯಾವುದೇ ರೀತಿಯ ಎಕ್ಸಾಮ್ ಕೂಡ ಇಲ್ಲ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡಿ ಪ್ಯೂನ್ ಪೋಸ್ಟ್ ನ ಪಡೆದುಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.